ನಾರಂಜ ಎಕ್ಸ್‌ಪ್ರೆಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಸುದ್ದಿ ಜಾಹೀರಾತು ನೀಡಲು ಕೂಡಲೇ ನಂಬರಿಗೆ ಸಂಪರ್ಕಿಸಿ. ನಾಗೂರ ಗ್ರಾಮ ಪಂಚಾಯತ್ನಲ್ಲಿ ಗೋಲ್ಮಾಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದ ಅಭಿವೃದ್ಧಿಗೋಸ್ಕರ ವಿಧಾನಸೌಧ ಇದೆ, ಹಳ್ಳಿಯ ಅಭಿವೃದ್ಧಿಗೋಸ್ಕರ ಗ್ರಾಮ ಪಂಚಾಯತಿ ಇದೆ. ಆದರೆ ಅದನ್ನ ಟ್ಯಾಗ್ಲೈನ್ ಕೂಡ ಹಾಕೊಂಡಿದ್ದಾರೆ, ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು. ಅಭಿವೃದ್ಧಿ ಅಧಿಕಾರಿಗಳಂದ್ರೆ ಆ ಒಂದು 5 ಗ್ರಾಮಗಳಿಗೆ ಸೇರಿಕೊಂಡು ಬರುವಂತ ಆ ಒಂದು ಪಂಚಾಯತಿಗೆ ಅವರೇ ಒಬ್ಬ DC, ಅವರೇ ಒಬ್ಬ ಮುಖ್ಯಮಂತ್ರಿ, ಅವರೇ ಒಬ್ಬ ಫೈನಾನ್ಸ್ ಆಫೀಸರ್, ಅವರೇ ಒಬ್ಬ ಎಲ್ಲ ಮೇಲುಸ್ತುವಾರಿಗಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಕೂಡ ಆಯಾ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗೆ ಲಭಿಸ್ತದೆ, ಅವರನ್ನು ಗೌರವಿಸ್ತಾರೆ. ಆದರೆ ಆ ಒಬ್ಬ ವ್ಯಕ್ತಿ ಏನೆಲ್ಲ ಮಾಡಬೇಕು, ಏನೆಲ್ಲ ಖರ್ಚು ಮಾಡಬೇಕು, ಏನೆಲ್ಲ ಉದಾಹರಣೆಯಾಗಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ಅವರ ಒಂದು ಗಮನಕ್ಕೆ ಬಿಟ್ಟಿರ್ತದೆ. ಅದು ಎಷ್ಟು ಪ್ರಮಾಣ ಮಾಡ್ತಾರೋ ಗೊತ್ತಿಲ್ಲ, ಎಷ್ಟು ಪ್ರಮಾಣದಲ್ಲಿ ಖರ್ಚು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಜನಸಾಮಾನ್ಯರಿಗಂತೂ ಯಾವುದು ಕಣ್ಣಿಗೆ ಕಾಣೋದಿಲ್ಲ. ನಿಮಗೆ ಕಣ್ಣಿಗೆ ಕಾಣಿಸಲು ಬೇಕಾದರೆ ನಮ್ಮ ತಂಡ ನಿಮ್ಮ ಮುಂದೆ ಬರ್ತಾ ಇದೆ. ಇವತ್ತಿನಿಂದಲೇ ನಾಗೂರ ಗ್ರಾಮ ಪಂಚಾಯತ್ನಲ್ಲಿ ನಡೆದಿರುವಂಥ ಹಗರಣಗಳ ಬಗ್ಗೆ ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಡ್ತೀವಿ. ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರೇ ಅಧಿಕಾರ ಪಡೆಯೋದಕ್ಕಿಂತ ಮುಂಚೆ ಒಂದು ಸಾರಿ ಬಂದು ಹೋದವರು, ಇವತ್ತಿನವರೆಗೂ ಬಂದಿಲ್ಲ ನಮ್ಮ ಊರಿಗೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ನಾಗೂರ ಗ್ರಾಮ ಪಂಚಾಯತ್ನ ಸಾರ್ವಜನಿಕರು. ಶಾಸಕ ಬೆಲ್ದಾಳೆ ಅವರೇ ಅನೇಕ ಕಡೆಗಳಲ್ಲಿ ತಾವು ಕೂಡ ಸಂಚರಿಸ್ತಾ ಇದ್ದೀರಿ, ಹಲವಾರು ಕಡೆಗಳೆಲ್ಲ ಹೋಗಿ ತಾವು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ, ಕೋಟಿ ಕೋಟಿ ಅನುದಾನಗಳು ಕೊಟ್ಟು ದೇವಸ್ಥಾನವನ್ನು ಕಟ್ಟಿದ್ದೀರಿ. ಆದರೆ ಇವತ್ತು ಇಲ್ಲಿ ಕೂಡ ಕೋಟಿ ಕೋಟಿ ರೂಪಾಯಿಯನ್ನ ನುಂಗಿ ನೀರಿ ಕುಡಿತಾ ಇದ್ದಾರೆ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು. ಅದರ ಬಗ್ಗೆ ನಾವೊಂದಿಷ್ಟು ಕೇಳಲು ಹೋದ್ರೆ ನಮ್ಗೆ ಹೇಳ್ತಾರೆ ಅಲ್ಲಿನ ಅಭಿವೃದ್ಧಿ ಅಧಿಕಾರಿಗಳು, ಅಂಥದ್ದೇನಾದ್ರೂ ಕಂಡು ಬಂದ್ರೆ ತಕ್ಷಣವೇ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ. ವಾಹ್ ಬೇಷ್ ರಾಮಣ್ಣ ಅವರೇ, ಅಲ್ಲಿರ್ತಕ್ಕಂಥ ವಿಚಾರವಾಗಿ ನಿಮ್ಮ ಮುಂದೆ ನಾವು ತಂದಿದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಆ ಒಂದು ನಾಗೂರ ಗ್ರಾಮ ಪಂಚಾಯತ್ನ ಸರ್ಕಾರಿ ಪ್ರೌಢಶಾಲಾ ಮತ್ತು ಉರ್ದು ಪ್ರೌಢಶಾಲಾದಲ್ಲಿ 3 ಅಲ್ಲ 4 ಕಾಮಗಾರಿಗಳನ್ನು ಪಂಚಾಯತ್ ವತಿಯಿಂದ ಕೈಗೆತ್ತಿಕೊಂಡಿದ್ದಾರೆ. CC ಏನೋ ರೋಡ್ ಅಂತಿದೆ, CC ನಾಲಿ ಅಂತಿದೆ, ಆಮೇಲೆ ಡ್ಯಾಕ್ ಸ್ಲ್ಯಾಬ್ ಅಂತಿದೆ, ಹಾಗೂ ಅನೇಕ ರೀತಿಗಳಿಂದ ಕಾಮಗಾರಿ ಹಮ್ಮಿಕೊಂಡಿದ್ದಾರೆ. ತಮಗೆಲ್ಲ ನಾವು ತೋರಿಸ್ತಾ ಇದೀವಲ್ಲ, ಇಲ್ಲಿ 3 ಲಕ್ಷ ರೂಪಾಯಿಗೆ ಒಂದೊಂದು ಕಾಮಗಾರಿ ಹಾಕೊಂಡು ಒಂದೂ ಕಾಮಗಾರಿ ಕೂಡ ಅವರು ಸರಿಯಾದ ಪ್ರಮಾಣಕ್ಕೆ ಮಾಡಿಲ್ಲ. ಶಾಸಕರೇ ತಾವೆಲ್ಲಿದ್ದೀರೋ ಗೊತ್ತಾಗ್ತಾ ಇಲ್ಲ. ಬಂದ್ರೆ ಒಂದಿಷ್ಟು ನೀವು ನಾಗೂರ ಗ್ರಾಮ ಪಂಚಾಯತ್ನ ಸರ್ಕಾರಿ ಮತ್ತು ಉರ್ದು ಶಾಲೆಗೆ ಭೇಟಿ ಕೊಡಿ. ಅಲ್ಲಿರುವಂತ ಗ್ರಾಮ ಪಂಚಾಯತಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಕಾಮಗಾರಿಗಳ ಬಗ್ಗೆ ಅವರು ಕೆಲವೊಂದು ಬೋರ್ಡ್ ಹಾಕಿದ್ದಾರೆ. ನೇರಗ ಯೋಜನೆ ಅಡಿಯಲ್ಲಿ ಮಾಡಿರುವಂತಹ ಕೆಲಸದ ಬಗ್ಗೆ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಒಂದು ಕಾಲುವೆ ಇದೆ, ಆ ಕಾಲುವೆ ಮೇಲೆ ಸ್ಲ್ಯಾಬ್ ಹಾಕ್ಲಿಕ್ಕೆ 3 ಲಕ್ಷ ರೂಪಾಯಿ ಅನುದಾನಗಳನ್ನ ತೆಗೆದುಕೊಂಡಿದ್ದಾರೆ. ಅದು 4 ಕಾಮಗಾರಿಯನ್ನು ಕೂಡ ಮಾಡಿದ್ದಾರೆ. ಅದು ಕೂಡ ಬೋಗಸ್. ಎಲ್ಲ ಒಂದು ಕಡೆಯಿಂದ ಈ ಒಂದು ಸಣ್ಣ ಇದು ಸ್ಲ್ಯಾಬ್ ಹಾಕ್ಲಿಕ್ಕೆ 3 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಅಂದ್ಮೇಲೆ ಇನ್ನ ಬೇರೆ ಬೇರೆ ಡೆವಲಪ್ಮೆಂಟ್ ಗಳಿಗೆ ಎಷ್ಟು ಖರ್ಚು ಮಾಡಿರ್ಬೋದು ಇವರು ಅಂತಕ್ಕಂಥದನ್ನ ನಾವಿಲ್ಲಿ ಊಹಿಸಿಕೊಳ್ಳಬೇಕಾಗಿದೆ. ನಾಗೂರ ಗ್ರಾಮ ಪಂಚಾಯತ್ನಲ್ಲಿ ಬರ್ತಕ್ಕಂಥ 5 ಹಳ್ಳಿಯ ವಿಚಾರವಾಗಿ ನಾವು ತೆಗೆದುಕೊಂಡ್ರೆ ಕೇವಲ 4 ತಿಂಗಳಲ್ಲಿ ಅಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಹಿಡ್ಕೊಂಡ್ರೆ ಈ ಒಂದು 4-5 ತಿಂಗಳ ಕನಿಷ್ಠ ಪಕ್ಷ ಅಂದ್ರೂ ಕೂಡ 10 ಲಕ್ಷಕ್ಕೂ ಅಧಿಕ ಹಣಗಳನ್ನ ತೆಗೆದಿದ್ದಾರೆ, ಕೊಳ್ಳೆ ಹೊಡೆದಿದ್ದಾರೆ. ಎಲ್ಲಿ ಕೂಡ ಡ್ರೈನೇಜ್ ಸರಿಯಾಗಿಲ್ಲ, ಎಲ್ಲೂ ಕೂಡ ವಿದ್ಯುತ್ ಕಂಬಗಳಿಗೆ ಲೈಟ್ಗಳಿಲ್ಲ, ಎಲ್ಲಿ ಕೂಡ ಅವರ ತಮ್ಮ 15 ಫೈನಾನ್ಸ್ ನಲ್ಲಿ ಮಾಡಿರ್ತಕ್ಕಂಥ ಏನ್ ಕೆಲಸ ಇದೆಯೋ ಅದು ಎಲ್ಲೂ ಕೂಡ ಇವತ್ತು ನನಗೆ ಉಳ್ಕೊಂಡಿಲ್ಲ. ಕೇವಲ ಬಿಲ್ಗೋಸ್ಕರ ಮಾತ್ರ ಇಲ್ಲಿ ತೋರಿಸ್ತಾ ಇದೆಯಲ್ಲ ಬಿಲ್ಗಳು, ಅದನ್ನ ಮಾತ್ರ ಉಳ್ಕೊಂಡಿದೆ. ಸರ್ಕಾರದ ಹಣಗಳನ್ನ ಹೇಗೆಲ್ಲ ಕೊಳ್ಳೆ ಹೊಡೆಯಬೇಕಂದ್ರೆ ನಾಗೂರ ಗ್ರಾಮ ಪಂಚಾಯತಿಗೆ ಹೋಗಿ ನಾವು ನೋಡ್ಲೇಬೇಕಾಗಿದೆ. ನಾವು ಕೇಳೋದು ಒಂದೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಸಾರ್ವಜನಿಕರಿಗೆ ಸೌಲಭ್ಯ ಕೊಡಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ. ಸಾರ್ವಜನಿಕರಿಗೆ ರಸ್ತೆ ಕೊಡಿ, ಇಲ್ಲ ಅಂದ್ರೆ ನೀವು ಮನೆಗೆ ಹೋಗಿ. ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ನೀರು ಕೊಡಿ, ಇಲ್ಲ ಅಂದ್ರೆ ನೀವು ಮನೆಗೆ ಹೋಗಿ. ನಮ್ದೊಂದೇ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಸರ್ಕಾರಿ ಯೋಜನೆಗಳನ್ನ ಸರ್ಕಾರಕ್ಕೆ ಅಧಿಕಾರಕ್ಕೆ ತಂದಂತ
ಜನಪ್ರತಿನಿಧಿಗಳ ಜೊತೆ ಸೇರಿಕೊಂಡು ಜನಸಾಮಾನ್ಯರಿಗೆ ದೊರಕುವಂತಹ ರೀತಿಯಲ್ಲಿ ಕೆಲಸ ಮಾಡಬೇಕೇ ವಿನಃ ಜನರ ಟ್ಯಾಕ್ಸ್ ಗಳನ್ನ ಕೊಳ್ಳೆ ಹೊಡೆಯುವಂತಹ ಕೆಲಸ ಯಾವತ್ತೂ ಮಾಡಬಾರ್ದು. ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿರ್ತಾರೆ ರಾಮಣ್ಣ ಅವರು ನಾನು ಯಾವುದೇ ದಿನ ಆ ರೀತಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಾವು ಒಂದೊಂದಾಗಿ ತಲುಪಿಸ್ತೀವಿ, ನೋಡ್ಕೊಳ್ಳಿ. ರಾಮಣ್ಣ ಅವರೇ, ಯಾಕೆ ವಿಚಾರವನ್ನ ನಿಮ್ಮ ಮುಂದೆ ನಾವಿಲ್ಲಿ ಹೇಳ್ತಾ ಇದೀವಿ ಅಂದ್ರೆ, ನೀವು ಹೇಳ್ತಕ್ಕಂಥ ಮಾತೇನಪ್ಪ ಒಂದೇ ಅಂತಂದ್ರೆ, ನಾನು ಯಾವುದೇ ಆ ರೀತಿ ಅವ್ಯವಹಾರ ಮಾಡಿಲ್ಲ, ಆ ರೀತಿಯಾಗಿ ನಾನು ಯಾವುದೂ ಕಪ್ಪು ಚುಕ್ಕಿ ಇಟ್ಕೊಂಡು ಕೆಲಸ ಮಾಡಿಲ್ಲ, ನನಗೆ ಯಾವುದೇ ರೀತಿಯಿಂದ ತಪ್ಪು ಕಂಡು ಬಂದ್ರೆ ನಾನು ಈಗಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ ಅನ್ನುವಂತ ನೇರವಾಗಿ ಮಾತಾಡ್ತಾರೆ. ಬೆಲ್ದಾಳೆ ಅವರೇ, ನಿಮ್ಮ ಕ್ಷೇತ್ರದ ಅಧೀನದಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಎಷ್ಟು ಖಡಕ್ ಆಗಿದ್ದಾರೆ ಅಂದ್ರೆ ಹೇಳಲಿಕ್ಕೆ ಹೋಗಬೇಡಿ. ಅಷ್ಟೊಂದು ಖಡಕ್ ಆಗಿದ್ದಾರೆ, ಅಷ್ಟೇ ಸೌಭಾಗ್ಯವಾಗಿದ್ದಾರೆ, ಅಷ್ಟೇ ಸೌಮ್ಯವೂ ಆಗಿದ್ದಾರೆ. ಆ ಒಂದು ಗ್ರಾಮ ಪಂಚಾಯತಿಗೆ ಬಂದಾಗಿನಿಂದ ಯಾವುದೇ ಕೆಲಸ ಬಹಳಷ್ಟು ರೀತಿಗಳಿಂದ ಅಚ್ಚುಕಟ್ಟಾಗಿ ಕುಲಂಕುಷವಾಗಿ ಚರ್ಚಿಸಿ ಪರಿಶೀಲಿಸಿ ಹಣ ಬಿಡುಗಡೆ ಮಾಡಿರುವಂತಹ ಈ ಒಬ್ಬ ಅಧಿಕಾರಿಗಳ ಬಗ್ಗೆ ನಿಮ್ಗೊಂದಿಷ್ಟು ಹೇಳಲೇಬೇಕಿದೆ ವಿಚಾರವನ್ನ. ನಾವು ಸುಮಾರು 3-4 ದಿನಗಳಿಂದ ನಾರಂಜ ಎಕ್ಸ್ಪ್ರೆಸ್ ತಂಡ ಆ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ PD ಅವರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ, ತಪ್ಪು ಮಾಡಕ್ಕೂ ನಾನು ಹೋಗೋದಿಲ್ಲ, ಅವ್ಯವಹಾರ ಅಂತೇಳಿ ದೂರಿದ ಮಾತು. ನಾನು ಯಾವುದೇ ರೀತಿಯಿಂದ ಬಹಳಷ್ಟು ರೀತಿಗಳನ್ನ ಪರಾಮರ್ಶೆ ಮಾಡಿಕೊಂಡು ಕೆಲಸ ಮಾಡುತ್ತೇನೆ, ನನ್ನಂತ PDO ಮತ್ತಾರು ಇಲ್ಲ ಅಂತ ಮಾತನ್ನ ರಾಮಣ್ಣ ಅವ್ರು ಹೇಳ್ತಾರೆ. ನಿಜವಾಗ್ಲೂ ಹ್ಯಾಂಡ್ಸ್ ಅಪ್ ಹೇಳ್ತೀವಿ ರಾಮಣ್ಣ ಸರ್ ನಿಮ್ಗೆ. ಆದರೆ ನೀವು ಮಾಡಿರುವಂತ ಈ ಆಟಗಳನ್ನು ನೋಡಿದ್ರೆ ನಿಜಕ್ಕೂ ನಮಗೆ ಒಂದಿಷ್ಟು ದಿಗ್ಭ್ರಮೆ ಒಳಗಾಗ್ತಾ ಇದೀವಿ. ಕೇವಲ 4-5 ತಿಂಗಳಲ್ಲಿ ತಾವು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಮನಸ್ಸಿಗೆ ಬಂದ ಹಾಗೆ ಮೇಂಟೆನೆನ್ಸ್ ಹೆಸರಲ್ಲಿ ಮತ್ತು ವಾಟರ್ ಸಪ್ಲೈ ಹೆಸರಲ್ಲಿ ಮತ್ತು ಡ್ರೈನೇಜ್ ಹೆಸರಲ್ಲಿ ಏನ್ ನೀವು ಅಮೌಂಟ್ ಅನ್ನ ತೆಗೆದುಕೊಂಡಿದ್ರಲ್ಲ, ಬಿಲ್ಗಳನ್ನು ಪಾಸ್ ಮಾಡ್ಕೊಂಡಿದ್ರಲ್ಲ, ಅದು ಯಾವ ಪುರುಷಾರ್ಥಕ್ಕಾಗಿ ತೆಗೆದುಕೊಂಡಿದ್ದೀರಿ ಮತ್ತು ಯಾರ್ಯಾರು ಎಷ್ಟೆಷ್ಟು ಪಾಲ್ ತಕೊಂಡಿದ್ದೀರಿ ಅಂತಕ್ಕಂಥ ಮಾತನ್ನ ಇವತ್ತು ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ನಿಮ್ಮನ್ನು ಪ್ರಶ್ನೆ ಮಾಡ್ತಿದೆ. ಈಗ ನಾವು ಬರ್ತಕ್ಕಂಥದ್ದು ಓನ್ಲಿ ಗ್ರಾಮ ಪಂಚಾಯತ್ ನಲ್ಲಿರುವಂತ ತಮ್ಮ ಪಂಚಾಯತ್ ಪಕ್ಕದಲ್ಲೇ ಇರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ ಮತ್ತು ಉರ್ದು ಶಾಲೆಯ ಒಳಗಡೆ ನಾವು ಹೋಗಿ ನೋಡಿದಾಗ ಅದರ ಅಧೋಗತಿ ನಿಮಗೆ ಕಣ್ಣಿಗೆ ಕಾಣಿಸ್ತದೆ. ಮಳೆಗಾಲದಲ್ಲಿ ಯಾವ ರೀತಿಯಾಗಿ ಮೋಟರ್ ಮಕ್ಕಳಿಗೆ ನೀರು ಕುಡಿಯೋಕೆ ಆನ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಸ್ವಿಚ್ ಬೋರ್ಡ್ ಸಹ ಇಲ್ಲ, ಅದಕ್ಕೊಂದು ವೈರ್ ಹಾಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ. ಆದರೂ ಕೂಡ ನೀವು ಮೇಂಟೆನೆನ್ಸ್ ಚಾರ್ಜ್ ಅಲ್ಲಿ ಹಾಕಿದಿರಿ, ಅದನ್ನು ಕೂಡ ನೀವು ಕೆಲಸ ಮಾಡಿದಿರಿ ಅಂತ ಹೇಳ್ತಾ ಇದ್ದೀರಿ. ಆದರೆ ನಿಮಗೆ ನಾವಿಲ್ಲಿ ತೋರಿಸ್ತಾ ಇದೀವಲ್ಲ, ಒಂದು ಸಾರಿ ಕಣ್ಣು ತೆಗೆದು ನೋಡಿ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ನ ಪ್ರತಿನಿಧಿಗಳು ಯಾರೆಲ್ಲ ನಿಮ್ಗೆ ಓಟ್ ಹಾಕಿ ಗೆಲ್ಲಿಸಿ ಆರಿಸಿ ತಂದು ಕೂಡಿಸಿರಲ್ಲ, ಅವರಿಗೆ ನೀವು ಕೊಟ್ಟಂತ ಭಾಗ್ಯ ಏನಪ್ಪಾ ಅಂದ್ರೆ ಈ ಒಂದು ಭಾಗ್ಯ, ಗೋಲ್ಮಾಲ್ ಮಾಡುವಂತ ಭಾಗ್ಯ. ಇದನ್ನ ನಾವು ಇಲ್ಲಿಗೆ ಬಿಡ್ತಾ ಇಲ್ಲ, ನಿಮಗೆ ನಾವು ತೋರಿಸ್ತಾ ಇದೀವಿ. ಈಗೇನು ಡೆಸ್ಕ್ ಲ್ಯಾಬ್ ಹಾಕಿದ್ರಿ, ಆ ಮಳೆಯಲ್ಲಿ ಆ ಮಕ್ಕಳು ಆ ನಾಲೆಯಲ್ಲಿ ಬಿದ್ದುಕೊಂಡು ತುಂಬಾ ನೀರು ಹರಿತವೆ, ಆ ಮಳೆಯಲ್ಲಿ ಬಿದ್ದುಕೊಂಡು ಸತ್ತೋದ್ರಿ, ಯಾರದಕ್ಕೆ ಹೊಣೆಗಾರರು? ನೀವು ಮಾಡಿದಂತಹ ಕಾಮಗಳಿಗೆ ಅಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಹೇಳ್ತಾರೆ, ನಮ್ಗೇನು ಗೊತ್ತಿಲ್ಲ ಸರ್, ಅವ್ರು ಏನು ಸಿಗ್ನೇಚರ್ ತಗೊಂಡಿಲ್ಲ, ನನಗೇನು ಕೆಲಸಕ್ಕೂ ಕೇಳಿಲ್ಲ, ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ನನ್ನ ಮಾತು ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇರ್ತಾರೆ ರಾಮಣ್ಣ ಅವರು, ಯಾಕೆ ಅಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯರಿಗೆ ನೀವು ತಿಳಿಸಲಿಲ್ಲ? ಯಾಕೆ ನೀವು ಮುಖ್ಯೋಪಾಧ್ಯಾಯರ ಸಹಿಯನ್ನ ಪಡೆದುಕೊಳ್ಳಲಿಕ್ಕಾಗಲಿಲ್ಲ? ಇಷ್ಟೆಲ್ಲ ಕನಿಷ್ಠ ಪಕ್ಷ ಅಲ್ಲಿ ಆ ಒಂದು ಸ್ಕೂಲ್ ಒಳಗಡೆ ನೀವು ಮಾಡಿದಂತಹ 4 ಕಾಮಗಾರಿಗೆ ಅಂದಾಜು 12 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀರಿ. ಆ ಖರ್ಚು ಮಾಡಿದಕ್ಕೆ ನೀವು ಈಗಾಗಲೇ ಬೋರ್ಡ್ಗಳಲ್ಲಿ ಹಾಕೊಂಡಿದ್ದೀರಿ, ಎಂತೆಂಥ ಕೆಲಸಗಳು ಮಾಡಿದ್ದೀರಿ, ಎಂತೆಂಥ ಘನಂದರಿ ಕೆಲಸಗಳು ಆಗಿದೆ ಅನ್ನೋದು ಕೂಡ ನಿಮ್ಗೆ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ನಾಗೂರ ಗ್ರಾಮ ಪಂಚಾಯತ್ನ ಬಂಧುಗಳೇ, ನೀವೊಂದಿಷ್ಟು ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ನಿಮಗಾಗಿ ಒಂದು ಹಳ್ಳಿ ವಿಧಾನಸೌಧ ಅಂತೇಳಿ ಆಯ್ಕೆ ಮಾಡಿಕೊಟ್ಟಿದೆ ಈ ಒಂದು ಪಂಚಾಯತಿಗೆ. ಇಲ್ಲಿ ಹಲವಾರು ರೀತಿಯ ಯೋಜನೆಗಳು ಕೂಡ ನೀವು ಪಡ್ಕೊಳ್ಬೇಕು. ಆದರೆ ನಿಮ್ಗೆ ಅವ್ರು ಸರಿಯಾಗಿ ಲೈಟ್ ಕೊಡಲ್ಲ, ಸರಿಯಾಗಿ ರಸ್ತೆ ಕೊಡಲ್ಲ, ಸರಿಯಾಗಿ ಅವರು ನಿಮ್ಮ ನಾಲೆ ಕಾಲುವೆಗಳನ್ನ ಸಾಫ್ ಮಾಡೋದಿಲ್ಲ, ಆ ಜೊತೆಯಾಗಿ ಸರಿಯಾಗಿ ನಿಮ್ಗೆ ಕುಡಿಯಕ್ಕೆ ನೀರು ಕೊಡಲ್ಲ. ಅದರಲ್ಲೂ ಕೂಡ ಮೋಟರ್ ಕೆಟ್ಟೋಗಿದೆ, ಮತ್ತೊಂದು ಕೆಟ್ಟೋಗಿದೆ, ಹಾಳಾಗಿದೆ, ಹರಿದೋಗಿದೆ ಅಂತ ಹೇಳ್ಕೊಂಡು ಅನೇಕ ದುಡ್ಡುಗಳನ್ನ ಇಲ್ಲಿ ಲಪ್ಟಾಯಿಸಿದ್ದಾರೆ.
ಅದನ್ನ ಒಂದೊಂದಾಗಿ ಎಳೆಳೆಗಿ ಬಿಚ್ಚಿಡಬೇಕಾದ್ರೆ ನಮ್ಮ ತಂಡ ನಿಮ್ಮ ಊರಿಗೆ ಬರ್ತಾ ಇದೆ. ನಿಮ್ಮಲ್ಲಿರ್ತಕ್ಕಂಥ 5 ಹಳ್ಳಿಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, 1 ವರ್ಷದಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಮತ್ತು ತಾಲೂಕು ಪಂಚಾಯತ್ನ ಇಒ ಮತ್ತು ಸಹಾಯಕ ನಿರ್ದೇಶಕರುಗಳೇ, ನಿಮಗೆಲ್ಲ ಇವರು ಕೊಡ್ತಕ್ಕಂಥ ಒಂದಿಷ್ಟು ಕಮಿಷನ್ ತೆಗೆದುಕೊಂಡು ನೀವು ಬಿಲ್ ಮಾಡ್ತಾ ಇದ್ದೀರೋ ಅಥವಾ ಏನೋ ಗೊತ್ತಿಲ್ಲ. ಆದರೆ ಎಷ್ಟು ನಿಷ್ಠುರವಾಗಿ ಹೇಳ್ತಾ ಇದ್ದಾರೆ ರಾಮಣ್ಣ ಅವರು ಅಂದ್ರೆ, ಯಾವುದೇ ಕಾರಣಕ್ಕೂ ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ಕಳಪೆ ಕಾಮಗಾರಿ ಮಾಡಿದ್ದು ಯಾಕೆ ಅಂತ ನಮ್ಮ ಪ್ರಶ್ನೆ ಕೇಳ್ತಾ ಇದೆ. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯಾಧಿಕಾರಿ ಗಿರೀಶ್ ಬೋದಾಲೆ ಅವರಾಗಿರ್ಲಿ ಅಥವಾ ಮಾಣಿಕರಾವ್ ಪಾಟೀಲ್ ಇಒಗಳಾಗಿರ್ಬಹುದು ಅಥವಾ ಸಹಾಯಕ ನಿರ್ದೇಶಕರಾಗಿರ್ಬಹುದು, ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ಪಡೆದುಕೊಂಡು ಅವರ ಮೇಲೆ ಯಾವ ರೀತಿ ಶಿಸ್ತು ಕ್ರಮ ಕೈಗೊಳ್ಳುತ್ತೀರೋ ಅನ್ನೋದನ್ನ ನಾವು ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ನಾಗೂರ ಗ್ರಾಮ ಪಂಚಾಯತಿಗೆ ಬಂದಂತ ಸೌಲಭ್ಯಗಳೇನೇನು, ಎಷ್ಟೆಷ್ಟು ಅನುದಾನ ಹೇಗೆ ಬಂತು, ಅದರ ಪರಿಪರಿಯಾಗಿ ನಿಮಗೆ ಒಂದೊಂದಾಗಿ ಒಂದು ಹಳ್ಳಿಗೆ ಎಷ್ಟೆಲ್ಲ ಖರ್ಚು ಮಾಡಿದರೆ ಒಂದು ವರ್ಷದಲ್ಲ ಮೊದಲ ನಿಮಗೆ ನಾವು ತೋರಿಸ್ತೀವಿ. ಮುಂದಿನ ದಿನಗಳಲ್ಲಿ ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಕಮೆಂಟ್ಸ್ ಮಾಡ್ರಿ. ಆ ಒಂದು ವಿಚಾರವಾಗಿ ನಾವು ಮುಂದಿನ ಸುದ್ದಿಯಾಗಿ ನಿಮಗೆ ತರ್ತೀವಿ. ಆ ನಿಮ್ಮ ಊರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗೆಲ್ಲ ತಾವೆಲ್ಲ ನೋಡ್ತಿರಲ್ಲ, ಇದೆಲ್ಲ ಮಾಡ್ತಕ್ಕಂಥದ್ದು 12 ಲಕ್ಷ ರೂಪಾಯಿ ಬರೀ ಒಂದೇ ಒಂದು ಸ್ಕೂಲಲ್ಲಿ ಅವರು ಡೆಸ್ಕ್ ಲ್ಯಾಬ್ ಹಾಕಿದ್ದಾರೆ, ಚರಂಡಿ ಮಾಡಿದ್ದಾರೆ, ಸಿಸಿ ಚರಂಡಿ ಮಾಡಿದ್ದಾರೆ. ಅದಕ್ಕೂ 3 ಲಕ್ಷ, ಡೆಸ್ಕ್ ಲ್ಯಾಬ್ಗೆ 3 ಲಕ್ಷ, ಎಲ್ಲದಕ್ಕೂ 3 ಲಕ್ಷ ರೂಪಾಯಿ ಹಾಕಿ 12 ಲಕ್ಷ ರೂಪಾಯಿ ಗುಳು ಮಾಡಿದ್ದಾರೆ. ಅದಲ್ಲದೆ 15 ಫೈನಾನ್ಸ್ ನಲ್ಲಿ ಇರ್ತಕ್ಕಂಥ ಸುಮಾರು ಅಂದಾಜು ನನ್ನ ಲೆಕ್ಕದ ಪ್ರಕಾರ 5-6 ತಿಂಗಳಲ್ಲಿ ಅಂದ್ರೆ ಮೇ ಇಂದ ಸ್ಟಾರ್ಟ್ ಮಾಡಿಕೊಂಡು ಆಗಸ್ಟ್ ವರೆಗೆ 3 ತಿಂಗಳು 4 ತಿಂಗಳು ರನ್ನಿಂಗ್ ಆಗ್ತಾ ಇದೆ. ಈಗಾಗಲೇ 10 ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ ಅವರನ್ನ ಗುಳು ಮಾಡಿದ್ದಾರೆ, ಗೋಲ್ಮಾಲ್ ಮಾಡಿದ್ದಾರೆ. ಅದರ ಸಂಪೂರ್ಣ ವಿವರಗಳನ್ನು ನಿಮಗೆ ನಾವಿಲ್ಲಿ ಕೊಡ್ತೀವಿ. ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ನಾಗೂರ ಪಂಚಾಯತ್ನ ಗೋಲ್ಮಾಲ್ ಭಾಗ 2 ವಿಶೇಷ ಕಾರ್ಯಕ್ರಮ ನಾವು ತೋರಿಸ್ತಾ ಇದ್ದೀವಿ. ಅಲ್ಲಿವರೆಗೂ ನಮಸ್ತೆ. ಮುಂದಿನ ಸುದ್ದಿಯಾಗಿ ಮತ್ತೆ ಬರ್ತೀನಿ. ಧನ್ಯವಾದಗಳು. ನಾರಂಜ ಎಕ್ಸ್ಪ್ರೆಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಸುದ್ದಿ ಜಾಹೀರಾತು ನೀಡಲು ಕೂಡಲೇ ನಂಬರ್ಗೆ ಸಂಪರ್ಕಿಸಿ.